ನಿರಂತರ ಸುದ್ದಿ. ಅಲ್ಲ, ಇದು ನಮ್ಗೆ ಬೇಕು, ಇದು ಸಮಾಜಕ್ಕೆ ಕಂಟಕ. ಈಗಲ್ಲಿರುವುದು ಒಂದು ಹಾಸ್ಪಿಟಲ್ ಅಲ್ಲಿ ಈಗಿರುವುದಾ? ಡಾಕ್ಟರ್ ಅವರು ಮೇಡಮ್, ಅವರು ಡಾಕ್ಟ್ರಾ? ನೀವು ಸೆಕ್ಯೂರಿಟಿ ಅಲ್ಲ, ನೋಡ್ಲಿಕ್ಕಿಲ್ವಾ? ಇಲ್ಲಿ ಏನಾದರೂ ಸ್ವಲ್ಪ ಮಾತನಾಡಿದ್ರೆ ಪೊಲೀಸ್ ಕರೀತೀರಿ, ಡಿಸ್ಕೌಂಟ್ ಗೆಲ್ಲಿದ್ರೆ ಅದಕ್ಕೆ ಮಾತಾಡ್ಲಿಕ್ಕೆ ಜನ ಇಲ್ಲ. ಈಗ ಗೊತ್ತಾಯ್ತು ಹಾಸ್ಪಿಟಲ್ಗೆ ರೆಸ್ಪಾನ್ಸ್ ಇಲ್ಲ ಅಂತ, ಈಗ ಗೊತ್ತಾಯ್ತು. ಇದು ಡಾಕ್ಟರ್ ಕುಡಿದು ಬಿದ್ದು ಬರ್ಬೋದು ಇಲ್ಲಿ. ಡಾಕ್ಟರ್ ಅಲ್ಲಿದ್ದಾರೆ, ಕರೆಸಿ, ಇಲ್ಲದ್ರೆ ನಾವು ಪೊಲೀಸ್ ಫೋನ್ ಮಾಡ್ಬೇಕಾ? ನಮ್ಗೆ ಗೊತ್ತಿಲ್ಲ ಅದು ಯಾರದು ಡಾಕ್ಟರ್, ಯಾರದು ನಮ್ಗೆ ಗೊತ್ತಿಲ್ಲ. ಯಾರದು ಸೆಕ್ಯೂರಿಟಿ ನಿಮ್ಗೆ ಗೊತ್ತುಂಟ? ಅವ್ರು ಯಾರದು? ಯಾರು ಡಾಕ್ಟ್ರಾ? ಪಿಜಿಯಾ? ಡಾಕ್ಟ್ರಾ? ಹೌದಾ? ಸ್ಟೂಡೆಂಟ್. ಇಲ್ಲಿ ಡ್ಯೂಟಿಯಲ್ಲಿ ಇರುವುದಾ? ಇಲ್ಲಿ ಡ್ಯೂಟಿಯಲ್ಲಿ ಇರುವುದಾ? ಇಲ್ಲಿ ಡ್ಯೂಟಿಯಲ್ಲಿ ಇರುವುದಾ ಅವರು? ಹೌದಾ? ಹೇಳಿ, ನೀವಲ್ಲ ಜವಾಬ್ದಾರಿ ಇರುವುದು. ಹಾಗೆ ಒಟ್ಟಾರೆ ಬರ್ಬೋದಾ? ಒಟ್ಟಾರೆ ಬರ್ಬೋದಾ? ನೀವು ಡಾಕ್ಟ್ರಾ? ನೀವು ಡಾಕ್ಟ್ರಾ? ಏನು ಹೆಸರೇನು ನಿಮ್ದು? ಸ್ಟೀಕನ್. ಯಾವ ಡಿಪಾರ್ಟ್ಮೆಂಟ್ ಅಲ್ಲಿ? ನೋಡಿ, ಏಜ್ ಹಾಸ್ಪಿಟಲ್ ICU ಒಳಗೆ. ಅದು ಇಲ್ಲಿ ಒಂದು ಪೇಷಂಟ್ ಬಂದ್ರೆ ಒಂದು ಡಿಸ್ಕೌಂಟ್ ಮಾಡ್ಲಿಕ್ಕೆ ಕೇಳಿದ್ರೆ ಮಂಗಳೂರಲ್ಲಿ ಎಲ್ಲಿ ಇಲ್ಲ. ₹1 ರಾತ್ರಿ ಹೊತ್ತು. ನೋಡಿ, ಎಲ್ಲಿ ಕುಡಿದು ಕೆಳಗೆ ಬಿದ್ದು ಕೆಸರಿದ್ದಾರೆ. IC ರೂಮ್ ನೋಡಿ, ಹೇಗೆ IC ರೂಮ್. ಸೆಕ್ಯೂರಿಟಿ ಏಜ್ ಇದು. ಇದೆಲ್ಲ ಡಾಕ್ಟರ್ಸ್ ಎಲ್ಲಿದ್ದಾರೆ ನೋಡಿ. ಇಲ್ಲಿ ಕುಡಿದು ಫುಲ್ ಟೈಟ್ ಆಗಿ ಏಜಿಯಲ್ಲಿ. ನೋಡಿ, ಇದು ಡಾಕ್ಟರ್. ಹಲೋ ಹಲೋ ಬೈ, ನೀವು ಡಾಕ್ಟ್ರಾ? ಡಾಕ್ಟ್ರಾ? ಎಲ್ಲಿದು? ಎಲ್ಲಿದು ಡಾಕ್ಟ್ರು? ಏಜೆ ಎಲ್ಲಿದು? ಎಲ್ಲಿ? ಹೆಸರೆಂತ ಹಾಸ್ಪಿಟಲ್? ನೀವು ಡಾಕ್ಟರ್ ಹೆಸರು ನೋಡಿ. ಕೆಸರು ಇಡೀ ಕುಡಿದು ಫುಲ್ ಕುಡಿದು ಬಂದಿದ್ದಾರೆ. ಏಜೆ ಹಾಸ್ಪಿಟಲ್ ಇದು ನೋಡಿ, ಮಂಗಳೂರು ಏಜೆ ಹಾಸ್ಪಿಟಲ್ ನೋಡಿ. ಅವರು ಡಾಕ್ಟರ್ ಫುಲ್ ಕುಡಿದು IC ರೂಮ್ ಅಲ್ಲಿ ಪೇಷಂಟ್ ಇರುವಾಗ IC ರೂಮ್ ಅಲ್ಲಿ ಇದ್ದಾರೆ. ಒಂದು ಬಡವರದೊಂದು ಪೇಷಂಟ್ ಒಂದು ಡಿಸ್ಕೌಂಟ್ ಹೇಳಿದ್ರೆ ಇಲ್ಲಿ ಯಾರು ಇಲ್ಲ ಮಾತನಾಡಲಿಕ್ಕೆ. ಮಂಗಳೂರಿನ ಪ್ರತಿಷ್ಠಿತ ಆಸ್ಪತ್ರೆ AJ ಆಸ್ಪತ್ರೆ ಮತ್ತು ಸಂಶೋಧನಾ ಕೇಂದ್ರ 2004ರಲ್ಲಿ ಈ ಆಸ್ಪತ್ರೆಯನ್ನು ಅಂದಿನ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿ ಶ್ರೀ SM ಕೃಷ್ಣ ಅವರು ಉದ್ಘಾಟಿಸಿದ್ದಾರೆ. ಮಂಗಳೂರಿನ ಪ್ರಸಿದ್ಧ ಉದ್ಯಮಿ AJ ಶೆಟ್ಟಿ ಅವರು ಈ ಆಸ್ಪತ್ರೆಯ ಅಧ್ಯಕ್ಷರು. ಅವರ ಅಳಿಯ ಅಂದರೆ ಮಗಳ ಗಂಡ ಡಾಕ್ಟರ್ ಪ್ರಶಾಂತ್ ಮಾರ್ಲಾ ಈ ಆಸ್ಪತ್ರೆಯ ಮೆಡಿಕಲ್ ಡೈರೆಕ್ಟರ್. ಅವರ ಮಗಳು ಈ ಆಸ್ಪತ್ರೆಯ ಮೇಲ್ವಿಚಾರಕಿ ಮತ್ತು ನಿರ್ದೇಶಕಿ. ಕಳೆದ 20 ವರ್ಷಗಳಿಂದ ಈ ಆಸ್ಪತ್ರೆ ಬೃಹದಾಕಾರವಾಗಿ ಬೆಳೆದಿದೆ. ಸಾಮಾನ್ಯವಾಗಿ ಈ ಆಸ್ಪತ್ರೆಯಲ್ಲಿ ನಿತ್ಯ 3000ದಿಂದ 5000 ಮಂದಿ ಚಿಕಿತ್ಸೆಗಾಗಿ ಬರ್ತಾ ಇದ್ದಾರೆ. ಹೊರರೋಗಿ ವಿಭಾಗವಿದೆ, ಒಳರೋಗಿ ವಿಭಾಗ ಇದೆ. ವಿವಿಧ ರೀತಿಯ ರೋಗಗಳಿಗೆ ಇಲ್ಲಿ ಚಿಕಿತ್ಸೆ ನೀಡಲಾಗುತ್ತದೆ. ಸುಮಾರು 3000ಕ್ಕೂ ಹೆಚ್ಚು ಬೆಡ್ ಸೌಲಭ್ಯ ಇದೆ. ಎಲ್ಲ ರೀತಿಯ ಅತ್ಯಾಧುನಿಕ ಯಂತ್ರಗಳಿವೆ. ಎಲ್ಲ ರೀತಿಯ ರೋಗಗಳಿಗೂ ಇಲ್ಲಿ ಚಿಕಿತ್ಸೆ ದೊರೆಯುತ್ತಿದೆ. ಕೇಂದ್ರ ಸರ್ಕಾರದ ವಿವಿಧ ಆರೋಗ್ಯ ಸಂಬಂಧಿ ಯೋಜನೆಗಳು ಈ ಆಸ್ಪತ್ರೆಯಲ್ಲಿ ಜಾರಿಯಲ್ಲಿವೆ. ಬಡವರಿಗೆ ಇಲ್ಲಿ ಉಚಿತ ವೈದ್ಯಕೀಯ ನೆರವು ಸೌಲಭ್ಯವೂ ಇದೆ. ESI ಸೌಲಭ್ಯಕ್ಕೂ ಇಲ್ಲಿ
ಅನುವು ಮಾಡಿ ಕೊಡಲಾಗಿದೆ. ಜೊತೆಗೆ ಶ್ರೀ ಕ್ಷೇತ್ರ ಧರ್ಮಸ್ಥಳದ ಗ್ರಾಮಾಭಿವೃದ್ಧಿ ಯೋಜನೆಯ ಫಲಾನುಭವಿಗಳಿಗೂ ಇಲ್ಲಿ ಉಚಿತ ಚಿಕಿತ್ಸೆ ಸಿಗ್ತಾ ಇದೆ. 2,500ಕ್ಕೂ ಮಿಕ್ಕಿದ ವೈದ್ಯಕೀಯ ಸಿಬ್ಬಂದಿಗಳು ಈ ಆಸ್ಪತ್ರೆಯಲ್ಲಿ ಕರ್ತವ್ಯ ನಿರ್ವಹಿಸುತ್ತಿದ್ದಾರೆ. ಅತ್ಯಂತ ಶುಚಿತ್ವವನ್ನು ಇಲ್ಲಿ ಕಾಪಾಡಲಾಗ್ತಾ ಇದೆ. ಆದ್ದರಿಂದ ಈ ಆಸ್ಪತ್ರೆಗೆ ತನ್ನದೇ ಆದ ಹಿರಿಮೆ ಗರಿಮೆ ಇದೆ. ರಾಷ್ಟ್ರೀಯ ಹೆದ್ದಾರಿಯ ಪಕ್ಕದಲ್ಲೇ ಇರುವುದರಿಂದ ರೋಗಿಗಳನ್ನು ಇಲ್ಲಿಗೆ ಕರೆತರಲಿಕ್ಕೆ ಮತ್ತು ಇಲ್ಲಿಂದ ಹೊರ ಹೋಗಲಿಕ್ಕೆ ಅನುಕೂಲಕರವಾದ ವಾತಾವರಣ ಇದೆ. ಇಂತಹ ಆಸ್ಪತ್ರೆಯ ಬಗ್ಗೆ ಕೆಲವು ದಿನಗಳ ಹಿಂದೆ ಸೋಷಲ್ ಮೀಡಿಯಾದಲ್ಲಿ ಒಂದು ವಿಡಿಯೋ ವೈರಲ್ ಆಯಿತು. ಅದೇನಂತ ಹೇಳಿದರೆ, ಈ ಆಸ್ಪತ್ರೆಯ ವೈದ್ಯರೊಬ್ಬರು ಪಾನಮತ್ತರಾಗಿ ಆಸ್ಪತ್ರೆಯ ತುರ್ತು ಚಿಕಿತ್ಸಾ ಘಟಕಕ್ಕೆ ಬಂದರು ಎನ್ನುವುದು. ಇದು ಎಷ್ಟು ವೈರಲ್ ಆಯ್ತಂತ ಹೇಳಿದರೆ ಪ್ರತಿಯೊಬ್ಬರು ಇದನ್ನು ಕಂಡು ಹುಬ್ಬೇರಿಸುವಂತಾಗಿತ್ತು. ಯಾಕಂತ ಹೇಳಿದರೆ, ವೈದ್ಯರೊಬ್ಬರು ಪಾನಮತ್ತರಾಗುವುದು ದೊಡ್ಡ ವಿಚಾರ ಅಲ್ಲ, ಆದರೆ ಪಾನಮತ್ತರಾಗಿ ಆಸ್ಪತ್ರೆಗೆ ಬರುವುದು, ಆಸ್ಪತ್ರೆಯಲ್ಲಿ ದಾಖಲಾಗಿರುವಂಥ ರೋಗಿಯನ್ನು ಪರೀಕ್ಷೆ ಮಾಡುವುದು ಮಾತ್ರ ಅಕ್ಷಮ್ಯ ಅಪರಾಧ. ಆದರೆ ಇಲ್ಲಿ ನಡೆದದ್ದೇನು ಎನ್ನುವುದೊಂದು ಪ್ರಶ್ನೆ ಉದ್ಭವವಾಗುತ್ತೆ. ಈ ಘಟನೆ ನಡೆದದ್ದು ಸುಮಾರು 42 ದಿನಗಳ ಹಿಂದೆ, ಅಂದರೆ ಗಣೇಶ ಚತುರ್ಥಿಯ ದಿನ. ಚೌತಿಯ ದಿನದಂದು ಎಜೆ ಆಸ್ಪತ್ರೆಯಲ್ಲಿ ಗಣೇಶನ ಮೂರ್ತಿಯನ್ನು ಪ್ರತಿಷ್ಠಾಪಿಸಲಾಗ್ತದೆ. ಆಸ್ಪತ್ರೆಯ ಸಿಬ್ಬಂದಿಗಳು, ಆಸ್ಪತ್ರೆಯ ವೈದ್ಯಾಧಿಕಾರಿಗಳು, ಎಜೆ ಮೆಡಿಕಲ್ ಕಾಲೇಜಿನ ವಿದ್ಯಾರ್ಥಿಗಳು, ಎಜೆ ಡೆಂಟಲ್ ಕಾಲೇಜಿನ ವಿದ್ಯಾರ್ಥಿಗಳು, ಎಜೆ ನರ್ಸಿಂಗ್ ಕಾಲೇಜಿನ ವಿದ್ಯಾರ್ಥಿಗಳು, ಎಜೆ ಪ್ಯಾರಾಮೆಡಿಕಲ್ ಕಾಲೇಜಿನ ವಿದ್ಯಾರ್ಥಿಗಳು ಎಲ್ಲರೂ ಸೇರಿ, ಅಂದರೆ ಸುಮಾರು 6,000ದಿಂದ 8,000ದವರೆಗಿನ ವಿದ್ಯಾರ್ಥಿಗಳು ಸಿಬ್ಬಂದಿಗಳು ಸೇರಿ ಆಚರಿಸುವಂಥ ಅದು ಗಣಪತಿ. ಒಂದೇ ದಿನ ಗಣಪತಿಯನ್ನು ಪ್ರತಿಷ್ಠೆ ಮಾಡಲಾಗುತ್ತೆ. ಆವತ್ತೇ ಸಂಜೆ ಎಮರ್ಷನ್ ಆಗುತ್ತೆ, ಅಂದರೆ ವಿಸರ್ಜನೆ ಆಗುತ್ತೆ. ಸಂಜೆಯ ವೇಳೆಗೆ ಪೂಜೆ ನಡೆದು ಅದನ್ನು ಕೂಳೂರು ಸೇತುವೆಯ ಬಳಿ ನದಿಗೆ ವಿಸರ್ಜನೆ ಮಾಡುವುದು ಪದ್ಧತಿ. ಈ ಪದ್ಧತಿ ಕಳೆದ 20 ವರ್ಷಗಳಿಂದಲೂ ನಡೆದುಕೊಂಡು ಬಂದಿದೆ. ಆಗ ಗಣೇಶನ ವಿಸರ್ಜನೆಗೆ ಹೋಗುವಾಗ ವಿದ್ಯಾರ್ಥಿ ಸಮೂಹ ಗಣೇಶನೊಟ್ಟಿಗೆ ಹೋಗ್ತದೆ ಮತ್ತು ಅಲ್ಲಿ ಎಮರ್ಷನ್ ಮುಗಿಸ್ಕೊಂಡು ವಾಪಸ್ ಬರ್ತಾರೆ. ಕಳೆದ ಗಣೇಶ ಚತುರ್ಥಿಯಂದು ವಿದ್ಯಾರ್ಥಿಗಳೆಲ್ಲರೂ ಗಣೇಶನನ್ನು ಹೊತ್ತುಕೊಂಡು ಬಹು ವಿಜೃಂಭಣೆಯಿಂದ ಕೂಳೂರು ನದಿಗೆ ಹೋಗಿ ವಿಸರ್ಜನೆ ಮಾಡಿದರು. ಆದ ನಂತರ ವಾಪಸ್ಸು ಬರುವಾಗ ಕೆಲವೊಂದು ವಿದ್ಯಾರ್ಥಿಗಳು ತಮ್ಮ ಮಾಮೂಲಿ ಹವ್ಯಾಸದಂತೆ ಮದ್ಯಪಾನ ಮಾಡಿದರು. ಅದರಲ್ಲಿ ಶ್ರೀಕಾಂತ್ ಎನ್ನುವ ವೈದ್ಯರು ಒಬ್ಬರು. ಅವರು ಎಜೆ ಮೆಡಿಕಲ್ ಕಾಲೇಜಿನ PG ವಿದ್ಯಾರ್ಥಿ. ಅವನು ಡಾಕ್ಟರ್ ಅಲ್ಲ, ಡಾಕ್ಟರ್ ಕಲಿಯುವವರು, ಸ್ನಾತಕೋತ್ತರ ವಿದ್ಯಾರ್ಥಿ. ಅದರಿಂದ ಅವರು ಹಗಲಿನ ವೇಳೆಯಲ್ಲಿ ವೈದ್ಯರಿಗೆ ಸಹಾಯಕರಾಗಿ ಕರ್ತವ್ಯ ನಿರ್ವಹಿಸ್ತಾರೆ. ಯಾಕಂತ ಹೇಳಿದರೆ ಅವರಿಗೆ ಅದು ಒಂದು ಟ್ರೈನಿಂಗ್. ಅವರ ಪಾಳಿ ಏನಿದ್ದರೂ ಸಂಜೆ 6 ಗಂಟೆಯವರೆಗೆ. 6 ಗಂಟೆಯ ನಂತರ ಅವರು ಆಸ್ಪತ್ರೆಯಲ್ಲಿ ಕರ್ತವ್ಯ ನಿರ್ವಹಿಸುವಂತಿಲ್ಲ. ಯಾಕಂತೇಳಿ ಅವರ ಪಾಳಿಯ ಸಮಯ ಅದಾಗಿರುವುದಿಲ್ಲ. ಆ ಸಂದರ್ಭದಲ್ಲಿ ವೈದ್ಯರು, ನರ್ಸ್ಗಳು, ಬೇರೆ ಬೇರೆ ಸಿಬ್ಬಂದಿಗಳಿರ್ತಾರೆ ಹೊರತು ಎಲ್ಲ ಸಿಬ್ಬಂದಿಗಳು ರಾತ್ರಿ ವೇಳೆ ಆಸ್ಪತ್ರೆಯಲ್ಲಿ ಇರೋದು. ಎಷ್ಟು ಮಂದಿ ಅಗತ್ಯ ಇದೆಯೋ ಅಷ್ಟೇ ಮಂದಿ ರಾತ್ರಿಯ ಪಾಳಿಯಲ್ಲಿ ಕರ್ತವ್ಯದಲ್ಲಿ ಇರ್ತಾರೆ. ಶ್ರೀಕಾಂತ್ ವೈದ್ಯಕೀಯ ವಿದ್ಯಾರ್ಥಿಯಾಗಿದ್ದರಿಂದ ಆತ ರಾತ್ರಿ ವೇಳೆ ಆಸ್ಪತ್ರೆಗೆ ಬರುವಂಥ ಅವಶ್ಯಕತೆ ಇರುವುದಿಲ್ಲ. ಆದರೆ ಆ ದಿನ ಗಣಪತಿ ವಿಸರ್ಜನೆ ಇದ್ದುದರಿಂದ ಹೋಗಿ ವಾಪಸ್ಸು ಬರುವಾಗ ಸ್ವಲ್ಪ ಪಾನಮತ್ತರಾಗಿದ್ದರು. ಅವರು ಎಲ್ಲೋ ಬಿದ್ದಿದ್ದರು. ಅವರ ಬೆನ್ನ ಹಿಂದೆ ಮಣ್ಣು ಅಂಟಿಕೊಂಡಿತ್ತು. ಅದೇ ಸ್ಥಿತಿಯಲ್ಲಿ ಅವರು ಆಸ್ಪತ್ರೆಗೆ ಬಂದಿದ್ದಾರೆ. ಸೆಕ್ಯೂರಿಟಿ ಗಾರ್ಡ್ ಅವರನ್ನು ಒಳಗೆ ಬಿಟ್ಟಿದ್ದಾನೆ. ಅವರು
ಆ ಪರಿಸ್ಥಿತಿಯಲ್ಲಿ ಆ ಸಂದರ್ಭದಲ್ಲಿ ಆಸ್ಪತ್ರೆಗೆ ಬಂದದ್ದು ತಪ್ಪಿ, ಅದು ಕ್ಷಮಾರ್ಹ ಅಲ್ಲ. ಸೆಕ್ಯೂರಿಟಿ ಗಾರ್ಡು ಸಹ ಅವನನ್ನು ಆ ಪರಿಸ್ಥಿತಿಯಲ್ಲಿ ಇದ್ದುದನ್ನು ನೋಡಿಯೂ ಗಮನಿಸಿ ಒಳಗೆ ಬಿಟ್ಟದ್ದು ಮತ್ತೊಂದು ತಪ್ಪು. ಆದರೆ ಅವರು ICUನೊಳಗೆ ಹೋಗಿರಲಿಲ್ಲ, ಬದಲಾಗಿ ಅವರಿಗೆ ಆದ ಮೀಸಲಿದ್ದ ಒಂದು ಕೊಠಡಿ ಇದೆ, ಅಲ್ಲಿ ಸಾಮಾನ್ಯವಾಗಿ PG ವಿದ್ಯಾರ್ಥಿಗಳು ರೆಸ್ಟ್ ತಗೊಳ್ಳುವಂಥ ಒಂದು ಕೊಠಡಿ. ಆ ಕೊಠಡಿಯಲ್ಲಿ ಅವರು ಬಂದು ಕುಳಿತಿದ್ದರು, ಅಲ್ಲಿ ನಿದ್ದೆ ಮಾಡಿದರು. ಇದೇ ಸಂದರ್ಭದಲ್ಲಿ ಮುಸ್ಲಿಂ ವ್ಯಕ್ತಿಯೊಬ್ಬರನ್ನು ಆಸ್ಪತ್ರೆಗೆ ಗಂಭೀರ ಸ್ಥಿತಿಯಲ್ಲಿ ಕರ್ಕೊಂಡು ಬರಲಾಗಿತ್ತು. ಅವರನ್ನು ICU ಒಳಗೆ ತಂದಿದ್ದರು. ಅಷ್ಟೊತ್ತಿಗೆ ಅವರು ಪ್ರಾಣ ಕಳ್ಕೊಂಡಿದ್ದರು. ಆ ಸಂದರ್ಭದಲ್ಲಿ ಅವರ ಮೃತದೇಹವನ್ನು ಮೋರ್ಚರಿಗೆ ಶಿಫ್ಟ್ ಮಾಡಬೇಕು, ಇಲ್ಲ ಇದ್ದರೆ ದಾಖಲೆ ಕೊಟ್ಟು ಕಳುಹಿಸಬೇಕು. ರಾತ್ರಿಯಾಗಿದ್ದರಿಂದ ಅವರ ಡಿಸ್ಚಾರ್ಜ್ ಸಮ್ಮರಿ, ಮೆಡಿಕಲ್ ರಿಪೋರ್ಟ್ಗಳು ಕೊಡಲಿಕ್ಕೆ ಬರ್ತಾ ಇರಲಿಲ್ಲ. ಆದರೆ ರೋಗಿಯೊಂದಿಗೆ ಬಂದಿದ್ದಂಥ ಸಂಬಂಧಿಕರು ಬಿಲ್ಲಿನ ಬಗ್ಗೆ ವಿಚಾರಿಸಿದಾಗ ಇವರು ಬಿಲ್ ಕೊಟ್ಟಿದ್ದಾರೆ, ಬಿಲ್ ಪೇ ಮಾಡಿ ಅಂತ ಹೇಳಿದ್ದಾರೆ. ಯಾಕಂತ ಹೇಳಿದರೆ ಆಸ್ಪತ್ರೆಗೆ ಬಂದ ಪೇಷಂಟನ್ನು ಅವರು ಟ್ರೀಟ್ಮೆಂಟ್ ಮಾಡಿದಂತಹ ಬಿಲ್ ಅದು. ಯಾಕಂದರೆ ಅಡ್ಮಿಷನ್ ಆಗಿರಲಿಲ್ಲ, ಕೇವಲ ದಾಖಲೆಗಳಲ್ಲಿ ಅಡ್ಮಿಷನ್ ತೋರಿಸಿದ್ದರು ಅಷ್ಟೇ. ಸಂದರ್ಭದಲ್ಲಿ ಬಿಲ್ ಮಾಡಿದ್ದಾರೆ. ಅವರು ಬಿಲ್ಲಿನ ಬಗ್ಗೆ ತಗಾದೆ ಎತ್ತಿದ್ದಾರೆ. ಬಿಲ್ನಲ್ಲಿ ಕನ್ಸೆಷನ್ ಕೊಡಬೇಕಂತ ಹೇಳಿದ್ದಾರೆ. ರಾತ್ರಿ ವೇಳೆ ಆಗಿರುವುದರಿಂದ ಸಿಬ್ಬಂದಿಗಳಿಗೆ ಆ ಅಧಿಕಾರ ಇರುವುದಿಲ್ಲ ಕನ್ಸೆಷನ್ ಕೊಡುವಂಥದ್ದು. ಆ ಆಸ್ಪತ್ರೆಯಲ್ಲಿ ಬಡ ರೋಗಿಗಳಿಗೆ ಕನ್ಸೆಷನ್ ಕೊಡುವಂಥ ಪದ್ಧತಿ ಇದೆ. ಆದರೆ ಅದಕ್ಕೆ ಸಂಸ್ಥೆಯ ಚೇರ್ಮನ್ ಅಂದರೆ AJ ಶೆಟ್ಟಿಯವರ ಅನುಮತಿ ಬೇಕು, ಇಲ್ಲಂದರೆ ಮೆಡಿಕಲ್ ಡೈರೆಕ್ಟರ್ ಡಾಕ್ಟರ್ ಪ್ರಶಾಂತ್ ಮಾರ್ಲಾ ಅಂತ ಇದ್ದಾರೆ, ಅವರ ಅನುಮತಿ ಬೇಕು. ಇಲ್ಲಂದರೆ ಸಿಬ್ಬಂದಿಗಳಿಗೆ ಆ ಅವಕಾಶ ಇಲ್ಲ. ರಾತ್ರಿ ಆದ್ದರಿಂದಾಗಿ ಅವರು ಚೇರ್ಮನನ್ನು ಸಂಪರ್ಕ ಮಾಡಲಿಕ್ಕೂ ಆಗುವುದಿಲ್ಲ, ಮೆಡಿಕಲ್ ಡೈರೆಕ್ಟರನ್ನು ಸಹ ಸಂಪರ್ಕ ಮಾಡಲಿಕ್ಕೆ ಆಗೋದಿಲ್ಲ. ಆದ್ದರಿಂದ ಅವರು ಹೇಳಿದ್ದಾರೆ ಈ ಸಂದರ್ಭದಲ್ಲಿ ಆಗೋದಿಲ್ಲ, ನೀವು ಬಿಲ್ ಕಟ್ಟಿ ಮರಣವನ್ನು ತೆಗೆದುಕೊಂಡು ಹೋಗ್ಬೋದು ಅಂತೇಳಿ. ಅದಕ್ಕೆ ಇವರು ಅಲ್ಲಿ ಗಲಾಟೆ ಮಾಡಿದ್ದಾರೆ ಮತ್ತು ಅವರ ವೈದ್ಯಕೀಯ ದಾಖಲೆಗಳನ್ನು ಕೊಡಬೇಕು ಅಂತ ಹೇಳಿದ್ದಾರೆ. ರಾತ್ರಿ ವೇಳೆ ಆಗಿರೋದರಿಂದ ಅದಕ್ಕೆ ಸಂಬಂಧಪಟ್ಟ ಸಿಬ್ಬಂದಿಗಳು ಇಲ್ಲದೇ ಇರುವುದರಿಂದ ಡಿಸ್ಚಾರ್ಜ್ ಸಮ್ಮರಿ, ಮರಣದ ಕಾರಣಗಳು, ವೈದ್ಯರ ರಿಪೋರ್ಟು ಇದು ಎಲ್ಲವನ್ನು ಏಕಾಏಕಿ ನೇರವಾಗಿ ಕೊಡಲಿಕ್ಕೆ ಬರುವುದಿಲ್ಲ. ಅದಕ್ಕೆ ಸಂಬಂಧಪಟ್ಟ ಇಲಾಖೆ ಇದೆ, MRD ಅಂತ ಸೆಕ್ಷನ್ ಇದೆ, ಮೆಡಿಕಲ್ ರೆಕಾರ್ಡ್ ಡಿಪಾರ್ಟ್ಮೆಂಟ್ ಅಂತೇಳಿ. ಆ ಮೆಡಿಕಲ್ ರೆಕಾರ್ಡ್ ಡಿಪಾರ್ಟ್ಮೆಂಟಿಗೆ ಹೋಗಬೇಕು, ಅಲ್ಲಿ ಫೈಲಿಂಗ್ ಆಗಬೇಕು, ಅಲ್ಲಿ ಡಾಕ್ಟ್ರು ಒಪಿನಿಯನ್ ಬರೀಬೇಕು, ಸಾವಿಗೆ ಕಾರಣ ಏನಂತ ಬರೀಬೇಕು, ಯಾವ ಟ್ರೀಟ್ಮೆಂಟ್ ಕೊಟ್ಟಿದ್ದೇವೆ ಅಂತ ಬರೀಬೇಕು. ಇದೆಲ್ಲ ಕ್ರಮಗಳಿವೆ. ಆ ಕ್ರಮಗಳನ್ನು ಬೈಪಾಸ್ ಮಾಡಿಕೊಂಡು ಅವರಿಗೆ ಸರ್ಟಿಫಿಕೇಟನ್ನು ಕೊಡಲಿಕ್ಕೆ ಸಾಧ್ಯ ಆಗುವುದಿಲ್ಲ. ಅದಿದ್ದಾಗ ಅವರು ಹೇಳಿದರೆ ನೀವು ಮೃತದೇಹವನ್ನು ಬಿಲ್ಲು ಕಟ್ಟಿ ಮೃತದೇಹವನ್ನು ಕೊಂಡೋಗಿ ಮರು ದಿವಸ ಬಂದು ನಿಮ್ಮ ಯಾವೆಲ್ಲ ದಾಖಲೆಗಳು ಬೇಕು ಅದನ್ನು ತೆಗೆದುಕೊಂಡು ಹೋಗಿ. ನಾವು ಆಲ್ರೆಡಿ ಇಲ್ಲಿ ಡೆತ್ ಆಗಿದೆ ಅಂತೇಳಿ ನಾವು ಲೆಟ್ರ್ ಕೊಡ್ತೇವೆ, ಮತ್ತು ಸ್ಥಳೀಯ ಮಹಾನಗರ ಪಾಲಿಕೆಗೆ ನಾವು ಮಾಹಿತಿಗಳನ್ನು ಕೊಡ್ತೇವೆ. ನೀವು ಬೇಕಾದ್ರೆ ಡೆತ್ ಸರ್ಟಿಫಿಕೇಟ್ ಮಹಾನಗರ ಪಾಲಿಕೆಯಿಂದ ತೆಗೆದುಕೊಳ್ಳಬಹುದು. ಆಸ್ಪತ್ರೆಯ ದಾಖಲೆಗಳನ್ನು ಆಸ್ಪತ್ರೆಯಲ್ಲಿ ತೆಗೆದುಕೊಂಡು ಹೋಗ್ಬೋದು. ಈ ರೀತಿಯ ಚರ್ಚೆಗಳು ಸುಮಾರು ಅರ್ಧ ಗಂಟೆಯಿಂದ 3/4 ಗಂಟೆಯವರೆಗೆ, ಅಂದರೆ 45 ನಿಮಿಷದವರೆಗೆ ನಡೀತಾ ಇತ್ತು. ಈ ಸಂದರ್ಭದಲ್ಲಿ ರೆಸ್ಟ್ ರೂಮಲ್ಲಿ ಇದ್ದಂತಹ ವೈದ್ಯಕೀಯ ವಿದ್ಯಾರ್ಥಿ ಶ್ರೀಕಾಂತಿಗೆ ಎಚ್ಚರ ಆಗಿದೆ. ಅವರು ಎದ್ದು ಸೀದಾ ಬಂದಿದ್ದಾರೆ. ಬಂದಾಗ ಅವರ ಬೆನ್ನ ಹಿಂದೆ ಮಣ್ಣಿನ ಕಲೆಗಳು ಇತ್ತು. ಆಗ ಅವರಿಗೆ ಸಂಶಯ ಬಂದಿದೆ, ಇವರು ಎಲ್ಲೋ ಕುಡಿದು ಬಿದ್ದು ಎದ್ದುಕೊಂಡು ಬಂದಿದ್ದಾರೆ ಅಂತೇಳಿ. ಅವರು ಏನು ಯಾರಿಗೂ ಟ್ರೀಟ್ಮೆಂಟ್ ಕೊಡಲಿಕ್ಕೆ ಬಂದವರು ಅಲ್ಲ. ಅದನ್ನು ಅವರ ಪೈಕಿ ಅವರೊಬ್ಬರು ವಿಡಿಯೋ ಮಾಡಿದ್ದಾರೆ. ಅವರು ಆಚೆಯಿಂದ ಬಂದರೆ ಮತ್ತೆ ಅವರು ಮತ್ತೊಂದು ಕಡೆಯಿಂದ ಹೊರಗೆ ಹೋಗಿದ್ದಾರೆ. ಅವರನ್ನು ಸಂಸ್ಥೆಯ ಭದ್ರತಾ ಸಿಬ್ಬಂದಿ ಹೊರಗೆ ಕರ್ಕೊಂಡು ಹೋಗಿದ್ದಾರೆ. ಅವರು ಯಾರ ಹತ್ರವೂ ಮಾತನಾಡಿದ್ದಿಲ್ಲ.
ವಿಡಿಯೋ ಮಾಡುತ್ತಿದ್ದವರೇ ಪರಸ್ಪರ ಮಾತಾಡ್ತಾಯಿದ್ರು, ಬಿಲ್ ಕನ್ಸೆಷನ್ನ ಬಗ್ಗೆ ಮಾತಾಡ್ತಿದ್ರು, ಮೃತಪಟ್ಟ ಮೃತದೇಹವನ್ನು ತೆಗೆದುಕೊಂಡು ಹೋಗುವ ಬಗ್ಗೆ ಮಾತಾಡ್ತಿದ್ರು. ಅದರಿಂದಾಗಿ ಶ್ರೀಕಾಂತ್ ಅವರು ಯಾರ ಹತ್ರಿಗೆ ಮಾತಾಡಲಿಲ್ಲ, ಯಾರೊಂದಿಗೂ ತೊಂದರೆಯೂ ಮಾಡಲಿಲ್ಲ. ಮತ್ತು ರೋಗಿಯನ್ನು ಪರೀಕ್ಷಿಸಲು ಇಲ್ಲ, ಪರೀಕ್ಷೆ ಮಾಡಲಿಕ್ಕೆ ಅವರು ವೈದ್ಯರು ಅಲ್ಲ, ಅವರು ಕೇವಲ PG ಸ್ಟೂಡೆಂಟ್. ಅವರು ವೈದ್ಯರ ಒಂದಿಗೆ ಇದ್ದುಕೊಂಡು ಸಹಕಾರ ಕೊಡಬಹುದೇ ಹೊರತು ಅವರು ಯಾವುದೇ ರೋಗಿಯನ್ನು ಪರೀಕ್ಷೆ ಮಾಡುವಾಗೆ ಇಲ್ಲ. ಅದರಿಂದಾಗಿ ಅವರ ಆ ತಪ್ಪು ಇಲ್ಲ. ಅವರು ಪಾನಮತ್ತರಾಗಿ ಆಸ್ಪತ್ರೆಗೆ ಬಂದದ್ದು ತಪ್ಪಾಗಿರ್ಬೋದು, ಭದ್ರತಾ ಸಿಬ್ಬಂದಿ ಅವರನ್ನು ಒಳಗೆ ಬಿಟ್ಟದ್ದು ತಪ್ಪಾಗಿರ್ಬೋದು, ಮತ್ತು ಆ ಸ್ಥಿತಿಯಲ್ಲಿ ಅವರು ತನ್ನ ವಸತಿ ಗೃಹಕ್ಕೆ ಹೋಗುವುದು ಬಿಟ್ಟು ಆಸ್ಪತ್ರೆಗೆ ಬಂದದ್ದು ತಪ್ಪಾಗಿರ್ಬೋದು. ಆದರೆ ಅದನ್ನು ವಿಡಿಯೋ ಮಾಡಿ ಸುಮಾರು 40 ದಿನಗಳ ನಂತರ ವೈರಲ್ ಮಾಡಿದ್ದಾರೆ. ಅಂತಹ ಒಂದು ವಿಡಿಯೋ ವೈರಲ್ ಆದ ಕೂಡಲೇ ಅದು ಕ್ಷಣ ಮಾತ್ರದಲ್ಲಿ ಹರಡ್ತಾ ಹೋಗ್ತದೆ. ಯಾಕಂತ ಹೇಳಿದರೆ, ಒಂದು ಪ್ರತಿಷ್ಠಿತ ಆಸ್ಪತ್ರೆಯಲ್ಲಿ ವೈದ್ಯರೊಬ್ಬರು ಪಾನಮತ್ತರಾಗಿ ವರ್ತಿಸಿದ್ದಾರೆ ಎನ್ನುವಂಥ ಸುದ್ದಿ ಕೆಲವರಿಗೆ ಅಪ್ಯಾಯಮಾನವಾಗ್ತದೆ. ಯಾಕಂತ ಹೇಳಿದರೆ, ಆ ಆಸ್ಪತ್ರೆಯ ಹೆಸರನ್ನು ಕೆಡಿಸುವಂತಹ ಪ್ರಯತ್ನಗಳಲ್ಲಿ ಅದು ಒಂದು. ಆದರೆ ಆಸ್ಪತ್ರೆಯಲ್ಲಿ ದೊರಕುವಂತಹ ಸೌಲಭ್ಯಗಳ ಬಗ್ಗೆ ಯಾರೂ ಮಾತನಾಡೋದಿಲ್ಲ. ಆದರೆ ಆಸ್ಪತ್ರೆಯಲ್ಲಿ ದೊರಕದ ಸೌಲಭ್ಯಗಳ ಬಗ್ಗೆ ಮಾತ್ರ ಮಾತಾಡ್ತಾರೆ. ಇದೇ ಆಗಿರುವುದು. AJ ಆಸ್ಪತ್ರೆಯಲ್ಲಿ 10 ಹಲವು ಪೇಷಂಟ್ಗಳಿಗೆ ಜೀವದಾನ ಮಾಡಿದಂತಹ ಸಂಸ್ಥೆ. ಒಂದೆರಡು ಘಟನೆಗಳು ನಡೆಯಬಹುದು, ಆದರೆ ವೈದ್ಯಕೀಯ ನಿರ್ಲಕ್ಷ್ಯದಿಂದ ನಡೆದಂತಹ ಘಟನೆಗಳಿಗೆ ಉದಾಹರಣೆಗಳಿಲ್ಲ. ಯಾವುದೇ ವೈದ್ಯರು ತಮ್ಮ ಬಳಿ ಬರುವ ಪೇಷಂಟ್ಗಳನ್ನು ನಿರ್ಲಕ್ಷ್ಯದಿಂದ ಕಾಣುವುದಿಲ್ಲ. ಅವರು ತಮ್ಮ ಶಕ್ತಿ ಮೀರಿ ಅವರನ್ನು ಉಳಿಸಲಿಕ್ಕೆ ಪ್ರಯತ್ನ ಪಡ್ತಾರೆ. ಯಾಕಂತೇಳಿ ಅದೊಂದು ಜೀವ. ಆ ಜೀವವನ್ನು ತೆಗೆಯುವ ಹಕ್ಕು ನಮಗೆ ಇಲ್ಲ ಎನ್ನುವುದು ಅವರಿಗೆ ಗೊತ್ತಿರ್ತದೆ. ಆದ್ದರಿಂದ ಆ ಜೀವವನ್ನು ಉಳಿಸುವಂಥ ಎಲ್ಲ ಪ್ರಯತ್ನಗಳನ್ನು ಮಾಡ್ತಾರೆ. ತಮ್ಮಲ್ಲಿರುವ ಲಭ್ಯ ಸೌಲಭ್ಯಗಳನ್ನು ಬಳಸಿಕೊಂಡು ಅವರು ಪೇಷಂಟನ್ನು ಉಳಿಸ್ಕೊಳ್ಳಿಕ್ಕೆ ಪ್ರಯತ್ನ ಮಾಡ್ತಾರೆ. ಪೇಷಂಟ್ಗಳ ಪಾರ್ಟಿಯನ್ನು ಕರೆದು ಹೇಳ್ತಾರೆ, ಈಗೀಗ ಪರಿಸ್ಥಿತಿ ಇದೆ, ಇಂತಿಂಥ ಟ್ರೀಟ್ಮೆಂಟ್ ಆಗಬೇಕಿದೆ, ಅದಕ್ಕಾಗಿ ನಾವು ವ್ಯವಸ್ಥೆ ಮಾಡ್ತಾಯಿದ್ದೇವೆ, ನಿಮ್ಮ ಗಮನದಲ್ಲಿ ಇರಲಿ ಅಂತೇಳಿ. ಅಷ್ಟೊತ್ತಿಗೆ ಪೇಷಂಟ್ಗಳ ಪಾರ್ಟಿಯೂ ಹೇಳ್ತಾರೆ, ಎಷ್ಟು ಖರ್ಚಾದರೂ ತೊಂದರೆ ಇಲ್ಲ, ನೀವು ಅವರ ಜೀವವನ್ನು ಉಳಿಸಿ ಅಂತೇಳಿ. ಆ ಪ್ರಯತ್ನ ಮಾಡಿ ಒಂದು ವೇಳೆ ಆಗದೇ ಇದ್ದರೆ ವೈದ್ಯರ ಮೇಲೆ ದೂರು ಹೇಳ್ತಾರೆ. ಅದು ವೈದ್ಯರ ನಿರ್ಲಕ್ಷ್ಯ. ಅವರು ಸ್ವಲ್ಪ ಕೇರ್ ತಗೊಳ್ತಾ ಇದ್ದರೆ ಅವರನ್ನು ಬದುಕಿಸಬಹುದಿತ್ತು. ಆ ಸಂದರ್ಭದಲ್ಲಿ ಒಂದು 4 ಬಾಟ್ಲಿ ಬ್ಲಡ್ ಜಾಸ್ತಿ ಕೊಡಬೇಕಿತ್ತು ಅಂತೇಳಿ. ಆ ರೀತಿ ಮಾಡಲಿಕ್ಕೆ ಬರುವುದಿಲ್ಲ. ವೈದ್ಯಕೀಯ ಶಾಸ್ತ್ರದಲ್ಲಿ ಹಲವಾರು ರೀತಿ ರಿವಾಜುಗಳು ಇವೆ. ಯಾವ ಪೇಷಂಟಿಗೆ ಯಾವ ರೀತಿಯಲ್ಲಿ ಟ್ರೀಟ್ಮೆಂಟ್ ಮಾಡಬೇಕು ಎನ್ನುವುದೇ ಒಂದು ಥಿಯರಿ ಇದೆ. ಆ ಥಿಯರಿಯ ಪ್ರಕಾರವೇ ಒಂದು ಹಾಸ್ಪಿಟಲ್ ನಡೆಸಬೇಕು. ಈ ಹಿಂದೆ ಮಂಗಳೂರಿನ ಪ್ರಖ್ಯಾತ ಮತ್ತೊಂದು ಆಸ್ಪತ್ರೆ ಇದೆ, ಕಂಕನಾಡಿ ಫಾದರ್ ಮುಲ್ಲರ್ಸ್ ಆಸ್ಪತ್ರೆ. ಮುಲ್ಲರ್ ಎಂಬ ಕ್ರೈಸ್ತ ಪಾದ್ರಿಯೊಬ್ಬರು ಆಯುರ್ವೇದ ಗಿಡಮೂಲಿಕೆಗಳಿಂದ ಮದ್ದು ಕೊಡ್ತಾಯಿದ್ರು ಮುಲ್ಲಕಾಡಿನಲ್ಲಿ. ಅದಕ್ಕೆ ಮುಲ್ಲರ್ಸ್ ಕಾಡು ಅಂತ ಇದ್ದು, ಅದು ಈಗ ಮುಲ್ಲಕಾಡು ಅಂತ ಆಗಿದೆ. ಅಲ್ಲಿ ಅವರು ಚಿಕಿತ್ಸಾಲಯ ಮಾಡಿದ್ರು. ಆ ಚಿಕಿತ್ಸಾಲಯವೇ ಬೆಳೆದು ಕಂಕನಾಡಿಯಲ್ಲಿ ಫಾದರ್ ಮುಲ್ಲರ್ಸ್ ಚಾರಿಟೇಬಲ್ ಇನ್ಸ್ಟಿಟ್ಯೂಷನ್ಸ್ ಅಂತ ಆಗಿದೆ. ಸುಮಾರು 70-80 ಎಕರೆ ಜಾಗದಲ್ಲಿ ಆ ಆಸ್ಪತ್ರೆ. ಈ ಆಸ್ಪತ್ರೆಯಲ್ಲಿ ಒಬ್ಬರು ಡಾಕ್ಟ್ರು ಇದ್ದರು, ಡಾಕ್ಟರ್ ವೆಂಕಟರಾವ್ ಅಂತೇಳಿ. ಸುಮಾರು 20 ವರ್ಷಗಳ ಹಿಂದೆ ಡಾಕ್ಟರ್ ವೆಂಕಟರಾವ್ ಅಂದರೆ ಎಲ್ಲರಿಗೂ ಒಂದು ಅಚ್ಚರಿದಾಯಕ ಹೆಸರು. ಯಾಕಂತ ಹೇಳಿದರೆ, ಅವರು ಒಬ್ಬ ಮನುಷ್ಯನಿಗೆ ಬಂದಂಥ ಯಾವುದೇ ರೋಗಕ್ಕೆ ಚಿಕಿತ್ಸೆ ನೀಡ್ತಾ ಇದ್ದರು ಮತ್ತು ಶಸ್ತ್ರಚಿಕಿತ್ಸೆಯನ್ನು ನಡೆಸ್ತಾಯಿದ್ರು. ಅವರು ಸರ್ಜನು ಸಹ ಆಗಿದ್ದರು. ವೆಂಕಟರಾಯರು ಡಾಕ್ಟ್ರಾ ಅಂತ ಹೇಳಿದರೆ ಯಾವುದೇ ರೋಗಿಯು ಅರ್ಧ ರೋಗದಿಂದ ಗುಣ ಆಗ್ತಾಯಿದ್ದನಂತೆ. ಅಂಥ ವೆಂಕಟರಾಯರಿಗೆ ಒಂದು ಹವ್ಯಾಸ ಇತ್ತು, ಅದು ಮದ್ಯಪಾನ ಅಂತ. ಅವರೊಂದು ಪೇಷಂಟನ್ನು ಆಪರೇಷನ್ ಮಾಡಬೇಕಂತ, ಶಸ್ತ್ರಚಿಕಿತ್ಸೆ ಮಾಡಬೇಕಂತಂದರೆ ಅವರು ಮದ್ಯಪಾನ ಮಾಡದೆ ಬಂದು ಆಪರೇಷನ್ ಮಾಡಿದ ನಿದರ್ಶನ ಇಲ್ಲ.
ಮತ್ತು ಅವರು ಆಪರೇಷನ್ ಮಾಡಿದ ಪೇಷಂಟು ಪ್ರಾಣ ಕಳ್ಕೊಂಡ ಉದಾಹರಣೆಯೂ ಇಲ್ಲ. ಅವರ ಪ್ರತಿಯೊಂದು ಶಸ್ತ್ರಚಿಕಿತ್ಸೆಯು ಯಶಸ್ವಿ ಶಸ್ತ್ರಚಿಕಿತ್ಸೆ. ಅದಕ್ಕೆ ಹೇಳ್ತಾಯಿದ್ರು, ಪೇಷಂಟನ್ನು ಅವರು ಬಂದು ಗಮನಿಸ್ತಾಯಿದ್ರು, ಎಲ್ಲ ಪರಿಕರಗಳನ್ನು ಜೋಡಿಸಿಡುವಂತೆ ಸೂಚನೆ ಮಾಡ್ತಾಯಿದ್ರು. ಅಲ್ಲಿಂದ ನೇರ ಕಾರಲ್ಲಿ ಬಂದು ಕುಳಿತುಕೊಳ್ತಾಯಿದ್ರು. ಅಲ್ಲೇ ಪಕ್ಕದಲ್ಲಿರೋ ಹಾಲಿವುಡ್ ಬಾರಿಗೆ ಹೋಗ್ತಾಯಿದ್ರು. ಆ ಹಾಲಿವುಡ್ ಬಾರ್ ಒಂದು ಅಂಡರ್ಗ್ರೌಂಡ್ ರೂಪದಲ್ಲಿ ಇದೆ. ಆ ಮೇಲಿಂದ ಹೋಗುವಾಗಲೇ ಹಾರ್ನ್ಗೆ ಕೈ ಹಿಡಿತಾಯಿದ್ರು. ಅಷ್ಟೊತ್ತಿಗೆ ಹಾಲಿವುಡ್ನ ಕ್ಯಾಶರಿಗೆ ಗೊತ್ತಾಗ್ತಿತ್ತು, ವೆಂಕಟರಾಯರು ಬಂದರು, ಕಂಕರಡೆ ಆಸ್ಪತ್ರೆಯಲ್ಲಿ ಒಂದು ಆಪರೇಷನ್ ಇದೆ ಅಂತ ಹೇಳಿ. ಅವ ಒಂದು ಗ್ಲಾಸಲ್ಲಿ ಮದ್ಯ ಹಾಕಿ ಅದಕ್ಕೆ ಸೋಡಾ ಹಾಕಿ ಇಡ್ತಾ ಇದ್ದ. ಇವರು ಕೈಯಲ್ಲಿದ್ದ ಹಣವನ್ನು ಅಲ್ಲಿ ಕೊಟ್ಟು ಒಂದೇ ಗುಟುಕಿಗೆ ಆ ಮದ್ಯವನ್ನು ಸೇವಿಸಿ ಪುನಃ ಕಾರಲ್ಲಿ ಕೂತ್ಕೊಂಡು ನೇರ ಹಾಸ್ಪಿಟ್ಲಿಗೆ ಬರ್ತಾಯಿದ್ರು. ಅಲ್ಲಿಂದ ಸೀದಾ ಆಪರೇಷನ್ ಥಿಯೇಟ್ರಿಗೆ ಹೋಗ್ತಾಯಿದ್ರು. ಆಪರೇಷನ್ ಮಾಡ್ತಾಯಿದ್ರು. ಮುಗಿಸಿ ಸೀದಾ ಅದೇ ಕಾರಲ್ಲಿ ಸೀದಾ ಮನೆಗೆ ಹೋಗ್ತಾಯಿದ್ರು. ಮತ್ತೆ ಅವರು ಪೇಷಂಟನ್ನು ನೋಡೋದು ಮರು ದಿವಸ ಬೆಳಿಗ್ಗೆ ರೌಂಡ್ಸಿಗೆ ಬಂದಾಗಲೇ. ಯಾಕಂದರೆ ಅವರಿಗೆ ಅಷ್ಟೊಂದು ವಿಶ್ವಾಸ ಇತ್ತು, ನಾನು ಮಾಡಿದ ಶಸ್ತ್ರಚಿಕಿತ್ಸೆ ಫೇಲ್ಯೂರ್ ಆಗೋದಿಲ್ಲ ಅಂಥೇಳಿ. ಆದ್ದರಿಂದಾಗಿ ವೆಂಕಟರಾಯರ ಹೆಸರಿನ ಮೇರೆಗೆ ಅವರೇ ಡಾಕ್ಟ್ರು ಬೇಕು ಅಂತ ಹೇಳಿ ಫಾದರ್ ಮಲರ್ಸ್ ಆಸ್ಪತ್ರೆಗೆ ಬಂದು ಅಡ್ಮಿಟ್ ಆಗುವಂತಹ ಪೇಷಂಟ್ಗಳು ಇದ್ದರು. ಅದರಿಂದಾಗಿ ಎಲ್ಲ ವೈದ್ಯರು ಯಾವುದೇ ಸಂದರ್ಭದಲ್ಲಿ ಯಾವುದೇ ರಿಸ್ಕ್ ತಗೊಂಡಾದರೂ ರೋಗಿಗಳನ್ನು ಬದುಕಿಸಲಿಕ್ಕೆ ಪ್ರಯತ್ನ ಪಡ್ತಾರೆ ಹೊರತು ಕೊಲ್ಲಲಿಕ್ಕೆ ಅಲ್ಲ. ಎಜೆ ಹಾಸ್ಪಿಟ್ಲ್ನಲ್ಲಿ ಮದ್ಯ ಸೇವಿಸಿ ಆಸ್ಪತ್ರೆಗೆ ಬಂದಂಥ ವೈದ್ಯನ ವಿರುದ್ಧ ಅಲ್ಲ, ವೈದ್ಯಕೀಯ ವಿದ್ಯಾರ್ಥಿಯ ಬಗ್ಗೆ ಅವಹೇಳನಕಾರಿಯಾಗಿ ಫೇಸ್ಬುಕ್ಕಲ್ಲಿ ಸಾಮಾಜಿಕ ಜಾಲತಾಣದಲ್ಲಿ ಕೆಲವರು ಮಾತನಾಡಿದ್ದಾರೆ. ಅದಕ್ಕೆ ವೈದ್ಯ ವೃತ್ತಿ ಎನ್ನುವುದು ಅತ್ಯಂತ ಪವಿತ್ರವಾದ, ಅದಕ್ಕೆ ಹೇಳೋದು ವೈದ್ಯೋ ನಾರಾಯಣ ಹರಿ ಅಂತೇಳಿ. ವೈದ್ಯ ಅಂದರೆ ದೇವರು. ಅವ ಜೀವ ಉಳಿಸುವವ ದೇವರು ಅಂತೇಳಿ, ಜೀವ ಕೊಡುವವ ಅಲ್ಲ, ಜೀವ ಉಳಿಸುವ ದೇವರು ಅಂತೇಳಿ. ಆದ್ದರಿಂದ ಎಜೆ ಹಾಸ್ಪಿಟ್ಲಲ್ಲಿ ಚಿಕಿತ್ಸೆ ಪಡೆದಂತಹ ಎಲ್ಲರಿಗೂ ಒಂದು ಧೈರ್ಯ ಇದೆ. ಆ ಆಸ್ಪತ್ರೆಗೆ ಹೋದರೆ ನಾವು ಹುಷಾರಾಗಿ ಬರ್ಬೋದು ಅಂತೇಳಿ. ಅಲ್ಲಿ ಎಲ್ಲ ರೀತಿಯ ವ್ಯವಸ್ಥೆಗಳಿದೆ. ಅತ್ಯಂತ ಬಡ ವರ್ಗದವರಿಗೂ ಅಲ್ಲಿ ವ್ಯವಸ್ಥೆ ಇದೆ, ಅತ್ಯಂತ ಶ್ರೀಮಂತ ವರ್ಗದವರಿಗೂ ಅಲ್ಲಿ ವ್ಯವಸ್ಥೆ ಇದೆ, ಮಧ್ಯಮ ವರ್ಗದವರಿಗೂ ಅದು ಸುಸಜ್ಜಿತ ಆಸ್ಪತ್ರೆ. ಸರ್ಕಾರಿ ಆಸ್ಪತ್ರೆ ಯಾವ ರೀತಿ ಇದೆಯೋ ಅದಕ್ಕಿಂತ ಮೇಲ್ಮಟ್ಟದಲ್ಲಿ ಖಾಸಗಿ ಆಸ್ಪತ್ರೆಗಳು ಮಂಗಳೂರಲ್ಲಿ ಇವೆ. ಅದರಿಂದಾಗಿ ಆಸ್ಪತ್ರೆ ವಿರುದ್ಧ ಮಾತನಾಡುವಾಗ ಆಸ್ಪತ್ರೆಯ ಹಿಂದಿನ ಕಥೆಯನ್ನು ಸಹ ಗಮನಿಸಬೇಕು ಎನ್ನುವುದಂತೂ ಆಶಯ. ನಿರಂತರ ಸುದ್ದಿ